ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ಈ ನಾಟಕದ ರಚನೆಯನ್ನ ವಿಜಯ್ ಕುಮಾರ್ ಚಿತ್ತೂರಿ ಗದಗ್ ಅವರು ಬರ್ಕೊಟ್ಟಿದ್ದಾರೆ. ಈ ನಾಟಕದ ನಿರ್ದೇಶನವನ್ನ ಶಿವಕುಮಾರ್ ದಾವಣಗೆರೆ ರಂಗಕರ್ಮಿಗಳು ಅವರು ನಡೆಸಿಕೊಟ್ಟಿದ್ದಾರೆ. ಈ ತಂಡದ ಎಲ್ಲ ಸನ್ನಿವೇಶಗಳನ್ನ ಮತ್ತು ಸಂಗೀತವನ್ನ ತಂಡದ ಎಲ್ಲ ಸದಸ್ಯರು ಇದರ ನಿರ್ವಹಣೆ ಮಾಡಿದ್ದೀವಿ. ತಂಡದ ಪರವಾಗಿ ಮತ್ತೊಮ್ಮೆ ನಮ್ಮ ಸಂತೋಷ್ ಸುಬ್ಬೀರ್ ರಂಗತಂಡ ಕಿರುತೆರೆಯ ಚಲನಚಿತ್ರ ನಟರು ಮತ್ತು ಹಾಸ್ಯ ಕಲಾವಿದರು ಆಗಿರ್ತಕ್ಕಂಥ ಸಂತೋಷ್ ಸುಬ್ಬೀರ್ ಅವರ ರಂಗತಂಡ ನಿಮ್ಮ ಮುಂದೆ ಒಂದು ಅಭಿನಯ ಮಾಡ್ತಾ ಇದ್ದೀವಿ, ನೋಡಿಕೊಂಡಿದ್ದೀವಿ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಕಲಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಕಲಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಕಲಿಗೆ.
ಎಷ್ಟೊಂದು ಚೆನ್ನಾಗಿ ತಿರ್ಗಿಸಿದಣ್ಣ. ಅಲ್ಲ, ಈ ಸುಡೋ ಬಿಸಿಲಲ್ಲಿ ಈ ನಮ್ಮ ರಾಜಾಜಿನಗರದಲ್ಲಿ ಯಾರಪ್ಪ ಇಷ್ಟೊಂದು ಚೆನ್ನಾಗಿ ಆಡಾಡಿದ್ರು, ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಕೇಳ್ತೀನಿ. ಒಂದು ಮಾತು ಕೇಳ್ತೀನಿ, ಯಾರು ಕೇಳೋಣ? ಲೇಡೀಸ್ ಸಿಂಗರ್ ಒಬ್ಬ ಸಿಕ್ತು. ಲೇಡೀಸ್ ಸಿಂಗರ್ ಡ್ಯಾನ್ಸ್ ಕೇಳೋಣ, ಏನೋ ಮಾಡ್ಬಿಟ್ಟಾರೋ ಯಾರ ಗಂಡಸನೇ ಕೇಳ್ಬಿಡ್ತೀನಿ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಓ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಸರ್. ನೀವು ಯಾರು ಸರ್? ನಾವಾ ಕಲಾವಿದ್ರು ಬಿಡ್ರಿ. ಕಲಾವಿದ್ರು. ಇವಾಗ ಚುನಾವಣೆ ಕಾವಡಿ ಹತ್ರ ಬರ್ತಾ ಇದೆ, ಅದು ಹೋಗೋಣ ಅಂತ. ಸರಿಯಾಗಿ ಹೇಳಿದ್ರು ನೋಡಪ್ಪ. ಹಾ, ನಾವು ಚುನಾವಣೆ ಬಗ್ಗೆ ಪ್ರಚಾರ ಮಾಡಕ್ ಬಂದಿರೋದು. ಚುನಾವಣೆ. ಹೌದಪ್ಪ. ಹಾ. ಚುನಾವಣೆ ಬಂದೈತಲ್ಲ ಅದಕ್ಕೆ. ಸುಮ್ಮನೆ ಮೊನ್ನೆ ತಾನೇ ಚುನಾವಣೆ, ಮತ್ತೆ ಚುನಾವಣೆ. ಅದು ನಗರಸಭೆ ಪುರಸಭೆ ಚುನಾವಣೆ, ಹಾ. MLA ಎಲೆಕ್ಷನ್, ಮತ್ತೆ ಇದ್ಯಾವುದು? ವಿಧಾನಸಭೆ ಚುನಾವಣೆ ಕನ್ನಡ ಇದು. ವಿಧಾನಸೌಧ. ಹಂಗಾದ್ರೆ ದೊಡ್ಡ ಚುನಾವಣೆ. ಹೌದು. ಯಾವಾಗ? ಬರ ತಿಂಗಳ ಮೇ ತಿಂಗಳಲ್ಲಿ ಎಲೆಕ್ಷನ್. ಮೇ 5/5/2019 ಎಲೆಕ್ಷನ್. ಓ, ಸರಿ ಬಿಡೋಣ. ಹಾಗಾದ್ರೆ ಅದಕ್ಕೆ ಪಾಪ ಬಲಂಗಾಗಿ ಮಿಕ್ಸ್ತಾ ಇರ್ತಿದ್ರೆ. ಏನೋ ಒಳ್ಳೇದು ಹೇಳಕ್ ಬರ್ತಾ ಇದೀವಪ್ಪ. ಹಾ, ಹೇಳ. ಕೇಳಿದ್ರೆ ಕೇಳ್ಬೇಕು. ಏನ್ ಸಮಸ್ಯೆ ಹೇಳೋಣ? ಏನಿಲ್ಲ ಕನ್ನಡ. ಹಾ. ಒಂದು ಮಾತು ಹೇಳು. ಹೋಗ್ಲಿ. ಹಾ. ಈ ಬಾರಿ ನೀನು ಹಾ. ಯಾರು ಓಟ್ ಕೊಡ್ತೀಯಾ ಅಂತ. ಹುಟ್ಟದು ನಾನು ಯಾರು ಓಟ್ ಕೊಡ್ಲಿ, ಯಾರು ಓಟ್ ಕೊಡ್ಬಾರ್ದು. ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಏನ್ ಸೊಮ್ಮೆ? ಯಾರು ಓಟ್ ಕೊಡ್ಬೇಕು, ಹಾ. ಯಾರು ಓಟ್ ಕೊಡ್ಬಾರ್ದು, ಫಿಕ್ಸ್ಡ್ ಮೈಂಡ್, ಫಿಕ್ಸ್ಡ್ ಆಗಿಬಿಟ್ಟಿದೆ. ನೀನ್ ಹೇಳಲ್ಲ ಹಂಗಾದ್ರೆ. ಹಾ. ಹೋಗ್ಲಿ ತಾತ. ರಾಜ ಬೇಡ, ಮನದಾಗ ಮದುವೆ ಆಗಿರೋದು. ಹೌದಾ? ಸರಿ, ಏನ್ ತೊಂದ್ರೆ ಇಲ್ಲ. ಈಗ ನೀನ್ ಯಾರಿಗಾದ್ರೂ ಕೊಟ್ಟೋ ಓಟು, ಹಾ. ಆದ್ರೆ ಒಳ್ಳೋರು ಕೊಡು ಓಟು. ಹಂಗೆ ಹೇಳು. ಅರ್ಥ ಆಯ್ತಾ? ಹಾ. ಹೋಗಿ ಇನ್ನೊಂದು ಮಾತು ನೀ ಕೇಳ್ತೀಯಾ? ಹೇಳೋಣ. ಇಷ್ಟು ಹಾ. ಕರ್ನಾಟಕದಾಗ ಹಾ. ಸುಮಾರು 14-15 ಜನ ಮುಖ್ಯಮಂತ್ರಿಗಳಾಗಿ ಹೋದ್ರಲ್ಲ, ಹಾ. ಇವಾಗ ನಿಮ್ಗೆ ಇಷ್ಟವಾದಂತ ಮುಖ್ಯಮಂತ್ರಿ ಯಾರು ಅಂತ ಹಂಗೆ ಬಾಳ ಹಾಗೆ ಈಗ ಹೇಳ್ತೀನಿ. ಹೇಳು. 14 ಮುಖ್ಯಮಂತ್ರಿ ಆಗಲ್ಲ ಕರ್ನಾಟಕದಾಗ. ಹೌದ್ರಿ. ಈ 15 ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಸಾಧನೆ ಹಾ. ನಮ್ಮಪ್ಪ ಮಾದೇಶ್ವರ, ಯಾರು? ನಮ್ಮ ಯಡಿಯೂರನ್ನು ಅವ್ರು ಮಾಡ್ಯವ್ರಿ. ಅವ್ರು ನಮ್ಗೆ ಇಷ್ಟ, ಇಷ್ಟ. ನಂಬರ್ 1. ಹೌದು. ನಂಬರ್ 1 ಮುಖ್ಯಮಂತ್ರಿ ಯಡಿಯೂರಪ್ಪನವರ. ಹೌದು. ಅಲ್ಲ ಕಣ, ಹಾ? ನಂಬರ್ 1 ಮುಖ್ಯಮಂತ್ರಿ ಆಗಬೇಕಾದ್ರೆ ಹಾ. ಅಂತ ಏನ್ ಮಾಡೋರು ಯಡಿಯೂರಪ್ಪನವರ ದೋಷ ಹೇಳ್ತೀಯಾ? ಹೆಂಗಿನಿಕೆ ಬಂದಿದ್ಯಾ, ಬಿಟ್ಟಿದ್ಯಾ? ಇಲ್ಲ ಕಣ. ಈಗ 15-16 ಜನ ಮುಖ್ಯಮಂತ್ರಿಗಳಾದ್ರಲ್ಲ, ಹಾ. ಅವರೆಲ್ಲ ಯಾಕೆ ಇಷ್ಟ ಆಗಿಲ್ಲ, ಹಾ. ಯಡಿಯೂರಪ್ಪನವರೇ ಯಾಕೆ ಇಷ್ಟ ಅಂತ. ಅಪ್ಪಯ್ಯ, ಹಾ. ನಮ್ಮ ಅಣ್ಣವ್ರು ಯಾಕೆ ಇಷ್ಟ ಆದ್ರು ಅಂದ್ರೆ ಹಾ. ಈಗ ಹೇಳ್ತೀನಿ. ಏನ್ ಮಾಡಿದ್ರು ಹಾ. ಇವಾಗ ಹೇಳ್ತಾರ, ರಾಜ್ಯ ಮುಂದಮ್ಮ ನೀರ್ ಬಾಮ್ಮ
ಕುಡಿಯುವ ನೀರು. ಅದು ಅಲ್ಲದೆ ಇವತ್ತು ನಗರ ಮತ್ತು ಪಟ್ಟಣಗಳಲ್ಲಿ ಜನಗಳು ನೆಮ್ಮದಿಯಿಂದ ಒಳ್ಳೆ ಗಾಳಿ ವಾತಾವರಣ ಪಡೀಲಿ ಅಂತ ಹೇಳ್ಬಿಟ್ಟು ಉದ್ಯಾನವನಗಳನ್ನು ನಿರ್ಮಿಸಲಿಕ್ಕೆ ಅದು ಮಾಡಿಕೊಟ್ಟರು. ಅದೇ ರೀತಿಯಾಗಿ ಇವತ್ತು ಸುವರ್ಣ ಗ್ರಾಮೋದಯದ ಅಡಿಯಲ್ಲಿ ಶೌಚಾಲಯ ಮತ್ತು ನಮ್ಮ ಗ್ರಾಮೋದಯದ ಅಡಿಯಲ್ಲಿ ಸುವರ್ಣ ಇದನ್ನೆಲ್ಲ ಅಷ್ಟೇ ಮತ್ತು ಸ್ವಚ್ಛತಾ ಆಂದೋಲನ ಮಾಡೋದು ಅವರಿಗೆ ಅದನ್ನ ಹೇಳೋದು ಯಾರು ಪ್ರಾರಂಭಿಸ್ತಾನೆ ಹೌದಾ? ಅರ್ಥ ಕನ್ನಡ ಅವ್ರು ಹೇಳಿದ್ರಲ್ಲ, ಇದು ಬಹಳ ಇದೆ. ಯಡಿಯೂರಪ್ಪನವರು ಕೇವಲ 3 ವರ್ಷ ಮುಖ್ಯಮಂತ್ರಿ ಆಗಿದ್ದು, ಅಪ್ಪಿ ತಪ್ಪಿ 5 ವರ್ಷ ಆಗಿದ್ದಿದ್ರೆ ಸಿಂಗು ಅದಲ್ಲದೆ ಇವತ್ತು ನಮ್ಮ ರಾಜ್ಯ ಶಾಖೋತ್ಪನ್ನಗಳಿಂದ ಶಕ್ತಿನಗರ ಅಲ್ಲಿಂದ ಇವತ್ತು ಕರ್ನಾಟಕಕ್ಕೆ ಇಂಗ್ರೆಸ್ ಮಾಡಿದ್ರು. ಹೌದಾ? ಹೌದ್ರಿ. ಆಮೇಲೆ ಅದಲ್ಲದೆ ಬಳ್ಳಾರಿ ಶಾಖೋತ್ಪನ್ನಗಳಿಂದ ಸೋಲಾರ್ ಕೋಟಾ ತಂದದ್ದು ಆಮೇಲೆ ಮೊದಲ ಬಾರಿಗೆ ಜಾರಿಗೆ. ಹೌದು. 15 ಜನ ಮುಖ್ಯಮಂತ್ರಿಗಳಲ್ಲಿ ಯಾರು ಮಾಡದಂತ ಕೆಲಸನ ಬಳ್ಳಾರಿ ಶಾಖೋತ್ಪನ್ನಗಳಿಂದ ಸೋಲಾರ್ ಕೋಟಾ ಕಾರ್ಯಕ್ರಮ ಜಾರಿಗೆ ತಂದದ್ದು ನಮ್ಮ ಯಡಿಯೂರಪ್ಪ. ನಿಮ್ ಕೈಯಲ್ಲ ಸರ್, ನಾನು ಏನು ಅನ್ಕೊಂಡ್ಬಿಟ್ಟು ಸರ್, ಇಲ್ಲಿ ಇದೇ ಅಲ್ಲ ಇನ್ನೊಂದು ಹಾಡು ಬಂದದ, ಆಮೇಲೆ ಫ್ಲಾಶ್ ಬ್ಯಾಕ್ ನೋಡಿ ಸರ್, ಎಷ್ಟು ಇವ್ರು ಕೆಲಸ ಮಾಡಿದಾರೆ ನಮ್ಮ ಅಣ್ಣ ಕೇಳಿದೆ. ದೀನದಲಿತರಿಗೆ, ಬಡವರಿಗೆ, ಸರ್ವರಿಗೂ ಸಮಪಾಲು, ಸಾವಿರಿಗೂ ಸಮಬಾಳು ಯಡಿಯೂರಪ್ಪನವರು ಮಾಡಿ. ಹೌದು ಸರ್. ನಾನು ನೋಡೋಣ ಅಪ್ಪ ರಾಮ ಲಕ್ಷ್ಮಣ ಕಾಪಾಡಪ್ಪ, ಎಲ್ಲ ಭಾಗಗಳೆಲ್ಲ ಹಾಳಾಡ್ತವೆ. ಇಲ್ಲಿ ಈ ಪಕ್ಕ ನಮ್ಮ ಅಪ್ಪನ ಆಂಜನೇಯ ಸ್ವಾಮಿ ಈಗ ಕಾಪಾಡಪ್ಪ, ಚೆನ್ನಾಗಿ ಕಾಪಾಡಪ್ಪ. ಇಲ್ಲಿ ಏನ್ ಮಾಡ್ತಾ ಇದೀಯಾ ಸರೋಜ? ಏನ್ ಮಾಡ್ತಾ ಇದೀಯಾ? ಕೂತ್ಕೊಂಡಿದ್ದೀಯ? ನಾ
ಡಿಲಿವರಿ ಡೇಟ್ ಕೊಡ್ತಾರೆ ವೆಂಕಮ್ಮ ಅವ್ರಿಗೆ. ಆಮೇಲೆ ಹೋಗ್ತಾರಣ. ಅಕ್ಕ 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 ಯಾರು ತಾವು ಬರೀ ಚೆನ್ನಾಗಿದೆ ನೋಡಿದ್ರೆ ನಮ್ಮ ಅಮ್ಮನ ಬರೀ ಚೆನ್ನಾಗಿದೆ. ಯಾರು ತಾಯವ ನಮ್ಮ ಹೇಳಿದ್ದ ಅಯ್ಯೋ ಬಿಟ್ಟಿದ್ರು ನೋಡಮ್ಮ ಅಮ್ಮೂಲೆ ನಮ್ ಹೇಳ್ತೀವಿ ಹೊರಗೆ ನೋಡೋದು. ಚೆನ್ನಾಗಿದ್ದೀರಾ? ಹೆಂಗಿದೆ ಎಮರ್ಜೆನ್ಸಿ ಕೇಸ್ ಐತೆ ಇದು. ಆಮೇಲೆ ಫೋನ್ ಮಾಡೋಣ. ಹಲೋ, ಬೇಗ ಬನ್ನಿ, ಎಮರ್ಜೆನ್ಸಿ ಕೇಸ್ ಐತೆ. ನೀವು ಬಂದಣ. ಸರ್ಕಾರ ಹಾಸ್ಪಿಟಲ್ ಆ ದುಡ್ಡಿಗೇನಾದ್ರು ಹಾಸ್ಪಿಟಲ್ ಇಲ್ಲಣ್ಣ, ಏನ್ ಕೊಡೋಷ್ಟಿಲ್ಲ. ಹಂಗೆ ನೀವು ಹೋಗೋದು ಸೈಕಲ್ ಆಗಲ್ಲ, ಆಟೋನಾಗ ಹೋಗೋದು. ಹೌದಾ? ಅದಕ್ಕೆ ಏನಾದ್ರು ಕಾಸು ಕೊಡ್ಬೇಕಾ? ಹೌದಾ? ಏನು ಕೊಡೋಷ್ಟಿಲ್ಲಣ್ಣ. ಹೌದಾ? ಸರಿ, ಹೋಗಿ ಕರ್ಕೊಂಡ್ಬಂದ್ರಮ್ಮ. ನಿಮ್ಗೆ ಗೊತ್ತಿಲ್ಲಣ್ಣ, ಇಲ್ಲಮ್ಮ, ನಮ್ಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಯೋಜನೆ ಜಾರಿಗೆ ತಂದ್ರು. ಹೌದಾ? ಅನಿವಾರ್ಯ ಪ್ರದೇಶ ಏನಾದ್ರೂ ತೊಂದರೆ ಆದಾಗ ಆಕಸ್ಮಿಕ ಉಚಿತವಾಗಿ ಈ ವಾಹನವನ್ನು ಬಳಸಬಹುದು. ಸರಮ್ಮ ಸರಮ್ಮ. ಅಣ್ಣ, ನಿಮ್ಗೆ ಹೆಣ್ಮಗು ಆಗಿದಣ್ಣ? ಹೆಣ್ಮಗು ಆಗಿದಣ್ಣ? ತಾಯಿ ಮಗುಳಾಗಿ ಮಗಳಿಗೆ ಇದೇನು ಮಗು? ಎಲ್ಲ ಆರೋಗ್ಯ ಇದೆಯಣ್ಣ? ಚೆನ್ನಾಗಿದೆ, ಕಟ್ಮಾಯಿಗಳು ಅವರನ್ನು ಅಮ್ಮ ನಿಮ್ಗೆ ಕಾಸು ಕೊಡ್ಬೇಕಾ? ಏನು ಕೊಡಿಸ್ತಿಲ್ಲ. ಫಸ್ಟ್ ಮಗು ಇರು, ಎರಡು ಮಗು ಇರು, ಈ ಪತ್ತು ಮಾತ್ರ ತಿರುವಳಾಗಿದ್ದಲ್ಲ. ಏನೋ ಮಾಡಿ ಅವ್ನು ಸಾಕೋದಂಗೆ, ಅವ್ನು ಓದೋದಂಗೆ ಪಾಪಕ್ಕಾಗಿದ್ದು ಒಂದೇ ಹೇಳಿ. ಹೌದಾ ಸರ್? ಒಳ್ಳೆ ಕೆಲಸ ಮಾಡಿದ್ರು ಬಿಡಿ ಸರ್. ಏನೋ ಯಡಿಯೂರಪ್ಪನವರು ಏನೋ ಭಾಗ್ಯಲಕ್ಷ್ಮಿ ಅಂತಿದ್ದಲ್ಲ, ಏನೋ ವಿಚಾರ? ಅಯ್ಯೋ ಬಿಡಿ ಸರ್, ನಂದು ಎರಡು ಹೆಣ್ಣು ಮಕ್ಕಳು ಆಗ್ಬಿಡಿ ಸರ್. ಫಸ್ಟ್ ಹೆಣ್ಮಗು, ಇವಾಗ ಹೆಣ್ಮಗು ನೋಡಿ ಸರ್, ಮಗು ಚೆನ್ನಾಗಿದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ರೆ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಓದ್ಸರಿ ಭಾಗ್ಯಲಕ್ಷ್ಮಿ ಅಂತಲ್ಲ, ನಮ್ಮ ಯಡಿಯೂರಪ್ಪನ ಜಾರಿಗೆ ಮಾಡಿದ್ರು ಮೊದಲು ಬಾರಿ. ಹೌದಾ ಸರ್? ಯಾಕಂದ್ರೆ ಇವತ್ತು ಒಂದು ಅಥವಾ ಎರಡು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಕಷ್ಟ, ಮದುವೆ ಮಾಡೋದಂಗೆ, ಓದಿಸೋದಂಗೆ, ಶಾಲೆ ಕಳಿಸೋದಂಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಆ ಕಷ್ಟ ನಡ್ತಂತ ನಮ್ಮ ಯಡಿಯೂರಪ್ಪನವರು ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದೆ. ಒಂದು ಅಥವಾ ಎರಡು ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಹಣ ಕೊಡ್ತಾ ಇದ್ರು. ಸರಿ ಸರ್. ಈಗ ನಿಮ್ಮ ಮಕ್ಕಳು ಕಾಸಲ್ಲ ಸರ್ ಮಾಡ್ತಾರೆ ಸರ್. ಇಲ್ಲಿ ಈಗ ಅಂಗನವಾಡಿ ಮೇಡಮ್ ಹತ್ರ ಹೋಗೋಣ, ಎಲ್ಲ ವ್ಯವಸ್ಥೆ ಮಾಡ್ತಾನ. ಸರಿ ಸರ್. ಪುಣ್ಯಾತ್ಮ ಎಂತ ಒಳ್ಳೆ ಕೆಲಸ ಮಾಡಿದ್ರಲ್ಲ. ಒಳ್ಳೆ ಕೆಲಸ ಮಾಡಿ ಸರ್. ಆಮೇಲೆ ಇನ್ನೇನು ಮಾಡಿಲ್ಲ ಸರ್? ಅಷ್ಟೆಲ್ಲ ಕಣಪ್ಪ, ಮಧ್ಯಾಹ್ನ ಊಟ ಬಿಸಿ ಊಟ ಜಾರಿಗೆ ತಂದು ಯಡಿಯೂರಪ್ಪನವರು. ಹೌದಾ ಸರ್? ಹೌದು. ಇವತ್ತು ಮಕ್ಕಳಿಗೆ ಉಚಿತ ಸೈಕಲ್ ವ್ಯವಸ್ಥೆ ಮಾಡಿದ್ರು ಅವರು. ಸರಿ ಸರ್, ಸರಿ ಸರ್. ಸೈಕಲ್ ಕೊಡ್ತಾ ಇಲ್ಲ ಇವತ್ತು ಹಳ್ಳಿಗಳಲ್ಲಿ. ಸ್ಕೂಲ್ ಕೊಡ್ತಾರೆ ಸರ್. ಅದನ್ನೇ ಮಾಡ್ತಿರ್ತಾವ್ರು ಯಡಿಯೂರಪ್ಪನವರೇ. ಅದು ಸಂಘರ್ಷ ಶಿಕ್ಷೆ, ವಿಧವಾ ಯೋಜನೆ, ಇವನ್ನೆಲ್ಲ ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗಲಿ ರೈತರಿಗೆ ವ್ಯವಸ್ಥೆ ಮಾಡಿದ್ರು ಯಡಿಯೂರಪ್ಪ. ಚೆನ್ನಾಗಿದೆ ಸರ್. ಈಗ
ಹತ್ರಿ ಹತ್ತಿದ್ದಲ್ಲ ಹತ್ತಿದೆ ಸರ್. ಯಾರು ಸ್ಟಾರ್ಟ್ ಮಾಡ ಆಡಿ ಸರ್. ಹೋಗ್ಲಾ ರೆಡಿ ಸರ್. ಸರ್ ನಾವೆಲ್ಲಿದ್ದೀರಿ ಸರ್ ಈಗ? ಇವ್ರು ಬೆಳಗಾವಿದ್ದಿದ್ರೆ ಸುಮ್ಮನೆ ಸರ್, ನಾವು ಬೆಂಗಳೂರಾಗಿರೋದು. ತಲೆಗೆ ಕೆಟ್ಟದಲ್ಲ ನೀವು ಸುಳ್ಳು ಹೇಳಿದ್ರಿ ಸರ್. ನಾವು ಸುಳ್ಳು ಬಿಟ್ಟಿಕ ನೋಡ್ರಿ ಸರ ನೋಡಿ ಸರ್, ನಮ್ಮ ವಿಧಾನಸೌಧ ಎಲ್ಲೈತೆ ನೋಡಿ ಸರ್. ಅದು ವಿಧಾನಸೌಧ ಅಲ್ಲದೆ ಸುವರ್ಣ ವಿಧಾನಸೌಧ ಅಲ್ಲ. ಇದು ನಮ್ಮ ಬೆಂಗಳೂರಲ್ಲಿ. ಅದೇ ಇವನ್ನ ನೀವು ನೋಡಕತ್ತಿಲ್ಲ ಬೆಳಗಾವಿ ಬೆಳಗಾವಿ ನಮ್ಗೆ ಗೊತ್ತಿಲ್ಲ ನೋಡ. ಇವನ ಅದು ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ, ಉತ್ತರ ಕರ್ನಾಟಕ ಅಂತ ಒಂದು ಮಹಾನ್ ಕೊಡುಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಸುವರ್ಣ ವಿಧಾನಸೌಧ ಕಟ್ಟಿಸ್ಕೊಟ್ರು ನಮ್ಮ ಯಡಿಯೂರಪ್ಪ. ಮೊನ್ನೆ ಅಭ್ಯಾಸ ನಡೀತಲ್ಲ ಅದು ಅಲ್ರಿ ಅಪ್ಪ, ಸಾವಿರಾರು ಜನ ಕೋಟ್ಯಾಂತರ ಜನ ನೋಡಕ್ಕೆ ಅಲ್ರಿ ಅಪ್ಪ. ಆ ಬೆಳಗಾವಿ ವಿಶ್ವಕರ್ನಾಟಕ ಸಮ್ಮೇಳನ ಮಾಡಿದ್ರಿ. ಹೌದು ಸರ್. ಅದೇ ಅವ್ರ ಮಂಗಳೂರಿಗೆ ಬರುತ್ತಲ್ಲ ಯಾವ್ದು ಅವ್ರು ಬಂದಿಲ್ಲ. ಆಗ ಎಂತ ಜನ ಏನು ಆ ವಿಶ್ವಕರ್ನಾಟಕ ಸಮ್ಮೇಳನ ಮಾಡಿದಂತ ಕೀರ್ತಿ ನಮ್ಮ ಬಿ ಎಸ್ ವೈ ತರಬೇಕು. ಒಳ್ಳೆ ಕೆಲಸ ನಾವೆಲ್ಲ ಮಾಡಿದ್ವಿ. ನಮ್ಮ ಯಡಿಯೂರಪ್ಪ ನಾಯಕ ಮಾಡಕಲ್ಲ ಹಂಗಲ್ಲ. ಅದಲ್ರಿ ಅಪ್ಪ, ಯಾವ ಮುಖ್ಯಮಂತ್ರಿ ಮಾಡಿದ್ರಿ 60 ವರ್ಷ ಸರ್ಕಾರ ನಡೆದಂತ ಯಾವ ರಾಜಕಾರಣ ಮಾಡಿದ್ರಿ ಅದು ಗೊತ್ತಿಲ್ಲ ನಿಮ್ಗೆ? ಕನ್ನಡ ಭಾಷೆ ನುಡಿಗಾಗಿ ಕನ್ನಡ ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತದ್ದು ಶಾಸ್ತ್ರೀಯ ಸನ್ಮಾನ ಕೊಟ್ಟರಲ್ಲಿ ಕನ್ನಡ. ಹೇಳ್ಬೇಡ ಸರ್, ನನಗೆ ಕಣ್ಣಲ್ಲಿ ನೀರು ಬರಲ್ಲ ಸರ್, ರಕ್ತ ಬರುತ್ತೆ ಸರ್. ಅದೇ ಇವ್ರ ಎಲ್ಲಿ ಕಣ್ಣ ನೀರು ಬರಕ್ಕೆ ರಕ್ತ ಬರ್ತದೆ. ನಿಜ ಹೇಳಿ ಸರ್, ನಮ್ಮ ಹೆಣ್ಣು ಎಂತ ಒಳ್ಳೆಯವ ಸರ್. ನಿಮ್ಗಾದ್ರೆ ಅದೀಗ ರಾಜಕೀಯ ಗೊತ್ತಲ್ಲಪ್ಪ. ಅಲ್ಲ ಸರ್, ಅಂತ ಮನುಷ್ಯನ ಒಳಗೊಳಗೆ ಪಿತೂರಿ ಮಾಡಿ ಯಾವ ಜೈಲು ಕಳಿಸ್ಬಿಟ್ರಲ್ಲ ಸರ್ ನಮ್ಮ ಅಣ್ಣ. ಈ ನ್ಯಾಯ ಸರ್? ಹೌದು ಕಣಪ್ಪ, ಅದು ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅವಲ್ಲ. ಇಡೀ ಕರ್ನಾಟಕದಿಂದ 7,000 ಕೋಟಿ ಜನರ 7,000 ಕೋಟಿ ಜನರ 7 ಕೋಟಿ ಸರ್, 6 ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಇರ್ತಕ್ಕಂಥ ನೋವು ಕಣಪ್ಪ ಸರ್. ಏನೋ ಬಿಡಿ ಸರ್, ಒಳ್ಳೇದಾಗ್ತದೆ ನಾವು ಕೊಡ್ತೀವಿ ಸರ್. ಎಲ್ಲ ಕಣಪ್ಪ, ಅದಕ್ಕೆ ದೇವರು ಅವರು ಬಿಡಲಿಲ್ಲ. ಇವತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಯಡಿಯೂರಪ್ಪ ನಿರ್ಣಯಗಳು ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೊರಗಡೆ ಬಂದು ಅವರು ದೇವರ ಅವರ ಆಶೀರ್ವಾದದಿಂದ ಈ ಕನ್ನಡಿಗರ ಆಶೀರ್ವಾದದಿಂದ ಇವತ್ತು ಹೊಸ ಪಕ್ಷ ಕಟ್ಟಿದ್ದಾರೆ. ಹೊಸ ಪಕ್ಷ ಯಾವ್ದು ಕನ್ನಡಯ್ಯ? ಯಾವ ಸರ್ ಅದು? ಇವನ ಕರ್ನಾಟಕ ಜನತಾ ಪಕ್ಷ ಅಂತ ಹೇಳಿ ಒಂದು ಹೊಸ ಪಕ್ಷ ಕಟ್ಟವ್ರಿಯಪ್ಪ. ಓಹೋ, ಕೇಳಿದ್ಯಾ? ಚಿನ್ನ ಬಂದಿದೆ ನಮ್ಗೆ. ಇವನ ಚಿಕ್ಕ ಮಕ್ಕಳು ಕೇಳಿದ್ರು ಹೇಳಕತ್ತಾರಪ್ಪ. ಯಾವ ಸರ್? ನಮ್ಗೆ ಗೊತ್ತಿಲ್ವಲ್ಲ. ತೆಂಗಿನಕಾಯಿ. ಓಹೋ, ಪೂಜೆ ಟೆಂಕಾಯಿ. ತೆಂಗಿನಕಾಯಿ. ತೆಂಗಿನಕಾಯಿ, ಸರಿ ಸರ್. ಅದಕ್ಕೆ ಯಡಿಯೂರಪ್ಪರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋರು. ಮತ್ತೆ ಬಡವರಿಗೆ ದೀನದಲಿತರಿಗೆ ಒಳ್ಳೇದಾಗ್ಲಿ, ಮತ್ತೆ ಅವರು ನಾವು ಈ ರಾಜ್ಯದ ದೊರೆಯರಾಗಿ ಮಾಡೋಣ ಅಂತ ಹೇಳಿ ಎಲ್ಲರೂ ಮನಸ್ಸಲ್ಲಿ ಹಾಕೊಂಡು ಆ ತೆಂಗಿನಕಾಯಿಗೆ ಓಟ್ ಕೊಟ್ಟು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೆಡಿಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನಾವು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಯಡಿಯೂರಪ್ಪ ಮಾಡೋಣ ಸರ್, ಖಂಡಿತವಾಗಿ ಮಾಡೋಣ ಸರ್. ಹಂಗೆ ನಮ್ಮ ಯಡಿಯೂರಪ್ಪ ಅಪ್ಪಾಜಿ ಮೇಲೆ ಒಂದು ಹಾಡಾಡ್ಬಿಟ್ಟು ನಮ್ಮ ಕಾರ್ಯಕ್ರಮ ಮುಗಿಸ್ಬಿಡೋಣ ಸರ್. ಹಂಗಾದ್ರೆ ನಾವು ಆಡಿ ಸರ್. ಕಟ್ಟು